ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಫೇಸ್ ಪ್ಯಾಕ್ ತೋರಿಸ್ತಾ ಇದ್ದೀನಿ ನಿಮಗೆ. ಕಪ್ಪಗಿರೋರು ಬೆಳ್ಳಕ್ಕಾಗ್ಬೋದು, ಮತ್ತು ಮಕ್ಕಳೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ದೊಡ್ಡವ್ರು ಮಾತ್ರ ಯೂಸ್ ಮಾಡಬೇಕು. ಮೊದಲಿಗೆ ನಾನು ಅನ್ನ ತಗೊಂಡಿದ್ದೀನಿ. ಇದು ಆಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ, ತುಂಬ ಫುಲ್ ಪೇಸ್ಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಆಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಅರ್ಧ ಆಲೂಗಡ್ಡೆ. ನೀವು ಮೈಗೆಲ್ಲ ಹಚ್ಚಬೇಕು, ಕೈ ಕಾಲಿಗೆಲ್ಲ ಹಚ್ಚಬೇಕು ಅಂತ ಹೇಳಿದ್ರೆ ಜಾಸ್ತಿ ಒಂದು ಪೊಟ್ಯಾಟೊ ಫುಲ್ ಹಾಕ್ಕೊಳ್ಳಿ. ನಾನು ಫೇಸಿಗೆ ಮಾತ್ರ ಹಚ್ಚಿ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಹಸಿ ಹಾಲು ತೊಗೊಂಡಿದ್ದೀನಿ, ಬಿಸಿ ಮಾಡಿಲ್ಲ, ಇದು ಹಸಿ ಹಾಲು ತೊಗೊಂಡಿದ್ದೀನಿ. ಇದನ್ನು ನಾನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರ್ಗೆ. ಇದನ್ನು ಫುಲ್ ಪೇಸ್ಟ್ ಮಾಡ್ಕೊಬರೋಣ. ಇದನ್ನು ನೋಡಿ, ಇದು ಸ್ವಲ್ಪ ಪೇಸ್ಟ್ ಆಗಿದೆ. ಲೆಮನ್ನು ಫೇಸಿಗೆ ಸೂಟ್ ಆಗೋವರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಅರ್ಧ ಲೆಮನ್ ಹಾಕ್ತಾಯಿದ್ದೀನಿ ನಾನು. ಫೇಸ್ ಪ್ಯಾಕ್ ತುಂಬ ಅಂದರೆ ತುಂಬ ಇದು 100% ವರ್ಕ್ ಆಗುತ್ತೆ. ಇದು ದಿನ ನೀವು ಹಚ್ತಾ ಬಂದರೆ ಬೆಳ್ಳಕ್ಕಾಗ್ತೀರಾ, ನೀವು ಕಲರ್ ಚೇಂಜ್ ಆಗಿ ಬೆಳ್ಳಕ್ಕಾಗ್ತೀರಾ. ನೀವು ಚೈನೀಸಲ್ಲೆಲ್ಲ ನೋಡಿರ್ತೀರಲ್ಲ ಗ್ಲಾಸ್ ಸ್ಕಿನ್ ಅಂತ ಹೇಳ್ಬಿಟ್ಟು ಆ ಥರ ಬರುತ್ತೆ. ನೋಡಿ, ಫುಲ್ ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಲೆಮನ್ ಸಮೇತ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಫ್ರೈ ಮಾಡಬೇಕಿದು. ನಾವು ಕ್ರೀಮ್ ಟೈಪ್ ಬರೋವಷ್ಟು ನಾವು ಫ್ರೈ ಮಾಡ್ತಾನೇ ಇರಬೇಕು. ಇದನ್ನು ಎಲ್ಲ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು. ತುಂಬ ವರ್ಕ್ ಆಗುತ್ತೆ ಇದು ಫೇಸಿಗೆ. ನೀವು ವೀಕ್ಲಿ ಒನ್ ಟೈಮ್ ಆದರೂ ಹಚ್ಬೋದು, ಇಲ್ಲ ಡೈಲಿ ಬೇಗ ಬೆಳ್ಳಕ್ಕಾಗಬೇಕು ಅಂತ ಹೇಳಿದ್ರೆ ಡೈಲಿ ಆದರೂ ಹಚ್ಬೋದು. ನೋಡಿ, ಮಿಕ್ಕಿರೋ ಹಾಲು ನಾನು ಹಾಕ್ತಾಯಿದ್ದೀನಿ, ಯಾಕಂದರೆ ಇದು ಗಟ್ಟಿ ಅನಿಸುತ್ತೆ ನನಗೆ, ಅದಕ್ಕೆ ಹಾಲು ಹಾಕಿ ನಾನು ಫುಲ್ ಪೇಸ್ಟ್ ಮಾಡ್ಕೊತಾ ಇದ್ದೇನೆ. ನಾವು ಮುಖಕ್ಕೆ ಫೇಸ್ ಕ್ರೀಮ್ ಹೆಂಗೆ ಹಚ್ಕೋತೀವಿ ಇದರಲ್ಲಿ ಅದಕ್ಕೆ ಬರಬೇಕು. ಕೈ ಆಡಿಸ್ತಾನೆ ಇರಿ, ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಈ ಥರ ಒಂದು 2-3 ನಿಮಿಷದಲ್ಲೇ ಈ ಥರ ಕ್ರೀಮ್ ಟೈಪ್ ಬಂದುಬಿಡುತ್ತೆ. ನೋಡಿ, ಇನ್ನೂ ಗಟ್ಟಿ ಆಗುತ್ತೆ, ಇದು ಕ್ರೀಮ್ ಟೈಪ್ ಬರುತ್ತೆ. ಅಲ್ಲಿವರೆಗೂ ನೀವು ಕೈ ಮಿಕ್ಸ್ ಮಾಡಿಕೊಂಡೇ ನೀವು ಫ್ರೈ ಮಾಡ್ಕೋಬೇಕು ಇದನ್ನು. ಇದು ಮಕ್ಕಳಿಗೆಲ್ಲ ಹಚ್ಚಕ್ಕೆ ಹೋಗಬೇಡಿ, ಯಾಕಂದರೆ ಲೆಮನ್ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಹಚ್ಚಕ್ಕೆ ಹೋಗಬೇಡಿ, ದೊಡ್ಡವ್ರು ಮಾತ್ರ ಹಚ್ಕೋಬೇಕು ಇದನ್ನು. ನೋಡಿ, ಇವಾಗ ಕ್ರೀಮ್ ಟೈಪ್ ಬಂದಿದೆ ನೋಡಿ, ಇಷ್ಟು ಬಂದಿದ್ರೆ ಸಾಕು. ಇವಾಗ ಇದನ್ನು ನಾನು ಆಫ್ ಮಾಡ್ಕೋತೀನಿ. ಇದನ್ನು ಕ್ರೀಮ್ ಟೈಪ್ ಇಷ್ಟು ಬಂದು ಸಾಕು. ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ತಣ್ಣಗೆ ಬಿಟ್ಕೋತೀನಿ, ಒಂದು ಬೌಲಿಗೆ ಹಾಕ್ಕೊಂಡು ಒಂದು ತಣ್ಣಗೆ ಬಿಟ್ಕೋತೀನಿ. ಬಿಸಿ ಹಚ್ಚಕ್ಕೆ ಹೋಗಬೇಡಿ, ತಣ್ಣಗೆ ಆದಮೇಲೆ ಹಚ್ಚಬೇಕು, ಯಾಕಂದರೆ ಬರ್ನಾಗಿ ಹೋಗುತ್ತೆ ಸ್ಕಿನ್ನು. ಫೇಸ್ ಸ್ಕಿನ್ನು ತುಂಬ ಸ್ಮೂತಾಗಿರುತ್ತೆ. ನೋಡಿ, ಫುಲ್ ತಣ್ಣಗಾಗಿದೆ. ಇದನ್ನು ನೋಡಿ, ಕ್ಲೀನಾಗಿ ಮುಖ ತೊಳ್ಕೊಬಂದಿದ್ದೀನಿ. ಸ್ವಲ್ಪನೂ ಮೇಕಪ್ ಎಲ್ಲ ತೆಗೆದು ಕ್ಲೀನಾಗಿ ಮುಖ ತೊಳ್ಕೊಳ್ಳಿ. ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ಫುಲ್ ಮೇಕಪ್ ಎಲ್ಲ ರಿಮೂವ್ ಮಾಡಿ ಕ್ಲೀನಾಗಿ ಮುಖ ತೊಳ್ಕೊಳ್ಳಿ, ಚೆನ್ನಾಗಿ ಒರೆಸ್ಕೊಳ್ಳಿ. ನೋಡಿ, ಫೇಸ್ ಪ್ಯಾಕ್ ತಣ್ಣಗಾಗಿದೆ. ಅದೇನು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಫುಲ್ ತಣ್ಣಗೆ ಮಾಡಿ ಇಕ್ಕಿದ್ದೀನಿ. ಇದನ್ನು ನೀವು ಹಚ್ಕೊಳಕ್ಕಿಂತ ಮುಂಚೆ ಇಲ್ಲಿ ನೆಕ್ ಹತ್ರ ಒಂದ್ಸಲಿ ಹಿಂಗೆ ಹಚ್ಕೊಳ್ಳಿ, ಒಂದು 2-3 ನಿಮಿಷ ಹಿಂಗೆ ಇಟ್ಕೊಳ್ಳಿ. ಯಾಕಂದರೆ ಲೆಮನ್ ಹಾಕಿರ್ತೀವಲ್ಲ, ಒಬ್ರೊಬ್ರಿಗೆ ಫೇಸ್ ಸೆಟ್ ಆಗೋಲ್ಲ. ಒಂದ್ಸಲಿ ಈ ಥರ ಉರಿಯುತ್ತಾ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ಆಮೇಲೆ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ತುಂಬ ಫೇಸು ಸ್ಮೂತಾಗಿರುತ್ತಲ್ಲ, ಅದು ಎಫೆಕ್ಟ್ ಆಗುತ್ತೆ. ನನಗೆ ನಿಂಬೆಹಣ್ಣು ಹಾಕಿ ಲೆಮನ್ ಹಾಕಿ ನನಗೆ ರೂಢಿಯಾಗಿದೆ, ನಾನು ಡೈರೆಕ್ಟಾಗಿ ಹಚ್ತಾ ಇದ್ದೀನಿ. ನಿಮಗೆ ಲೆಮನ್ ಹಾಕಿ ರೂಢಿ ಇಲ್ಲ ಅಂತ ಹೇಳಿದ್ರೆ ನೀವು ಒಂದ್ಸಲಿ ಈ ಥರ ಒಂದು 2-3 ನಿಮಿಷ ಈ ಥರ ಹಚ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಉರಿಯುತ್ತೆ ಅಂತ ಹೇಳಿದ್ರೆ ಲೆಮನ್ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಹಾಕೊಂಡು ಮಾಡ್ಕೋಬೋದು. ನೋಡಿ, ಒಂದು ಕಡೆಯಿಂದ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ಹಿಂಗೆ ಬಿಡಬೇಕು ಇದನ್ನು. ಫುಲ್ಲಿ ಅಂಟಿಂಗ್ ಹಿಂಗೆ ಆಗ್ತಾಯಿದೆ, ಯಾಕಂದರೆ ನಾವು ರೈಸ್ ಹಾಕಿರ್ತೀವಲ್ಲ ಅದಕ್ಕೋಸ್ಕರ.
ನನ್ನ ನೆಕ್ಕಿಗೂ ಹಾಕೋತೀನಿ. ಒಂದು 15 ಮಿನಿಟ್ಸ್ ಹಿಂಗೆ ಬಿಡಿ. 15 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ನೋಡಿ 15 ಮಿನಿಟ್ಸ್ ಆಯಿತು. ಮುಖ ತೊಳ್ಕೊಬರ್ತೀನಿ ಇವಾಗ. ನೋಡಿ ಕ್ಲೀನಾಗಿ ಮುಖ ತೊಳ್ಕೊಬಂದಿದ್ದೀನಿ. ಸೋಪೆಲ್ಲ ಹಾಕಬೇಡಿ, ಹಂಗೆ ನೀರಲ್ಲಿ ಹಾಕಿ ಉಜ್ಜಿ. ನೀವು ಬಟ್ಟೆದಲ್ಲಿ ಒರೆಸಿದ್ರೆ ಅದು ಹೋಗಲ್ಲ, ರೈಸಲ್ಲೆಲ್ಲ ಅಲ್ವಾ ಹಚ್ಚಿರೋದು. ನೋಡಿ ಎಷ್ಟು ಇದು 100% ವರ್ಕ್ ಆಗುತ್ತೆ. ದಿನ ನೀವು 15 ಮಿನಿಟ್ಸ್ ಹಚ್ಚಿದ್ರೆ 100% ನೀವು ಬೆಳ್ಳಗೆ ಆಗ್ತೀರಾ. ನೋಡಿ ಮೊದಲಿದ್ದಿದ್ದು ನೀವು ಫಸ್ಟ್ ಸ್ಟಾರ್ಟಿಂಗು ವೀಡಿಯೋದಲ್ಲಿ ನೋಡ್ಕೊಬರ್ಬೋದು. ನಾನು ಎಷ್ಟು ಇದು ಡಾರ್ಕ್ ಆಗಿದ್ದೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ನಿಮಗೆ ಆವಾಗಲೇ ಗೊತ್ತಾಗುತ್ತೆ ನಿಮಗೆ. ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ ಹೇಳ್ಬಿಟ್ಟು, ಸ್ಮೂತ್ನೆಸ್ ಬಂದಿದೆ. ಡೈಲಿ ನೀವು ಒಂದು ಸ್ವಲ್ಪ ಹಚ್ಚಿ ನೋಡಿ, ನಿಮ್ಗೆ 100% ವರ್ಕ್ ಆಗುತ್ತೆ ನಿಮಗೆ ಇದು ಫೇಸ್ ಪ್ಯಾಕು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಮುಂದೆ ಒಳ್ಳೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯವಾಗಿರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ. ನಮ್ಮ ಚಾನಲ್ಗೆ ನಂದು ಇನ್ನೊಂದು ಚಾನಲ್ ಇದೆ, ಕೇರ್ ಶಾಲಿನಿ ಅಂತ ಹೇಳ್ಬಿಟ್ಟು. ಅದು ಕುಕ್ಕಿಂಗ್ ಚಾನಲ್. ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ. 2 ಚಾನಲ್ಗೂ ಸಪೋರ್ಟ್ ಮಾಡಿ. ದಯವಿಟ್ಟು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟು ನಮಗೆ ತುಂಬ ಮುಖ್ಯವಾಗಿರುತ್ತೆ. ಒಂದಿನ ಬಿಟ್ಟು ಒಂದಿನ ಇದಕ್ಕೆ ಬ್ಯೂಟಿ ಟಿಪ್ಸ್ಗಳದು ವಿಡಿಯೋ ಹಾಕ್ತೀನಿ. ಮತ್ತು ಅದಕ್ಕೆ ಕುಕ್ಕಿಂಗ್ ವಿಡಿಯೋ ಕೇರ್ ಶಾಲಿನಿ ಚಾನಲ್ಗೆ ಕುಕ್ಕಿಂಗ್ ವಿಡಿಯೋ ಡೈಲಿ ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ, ಆದಷ್ಟು ಶೇರ್ ಮಾಡಿ. 2 ಚಾನಲ್ಗೂ ಸಪೋರ್ಟ್ ಮಾಡಿ. ಧನ್ಯವಾದಗಳು ನಿಮಗೆ.